ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನಲ್ಗೆ ಸ್ವಾಗತ. ಸಂಸ್ಕಾರವಂತ ಸಮಾಜ ನಿರ್ಮಾಣದಲ್ಲಿ ಮಹಿಳೆಯರ ಪಾತ್ರ ಬಹುಮುಖ್ಯ ಎನ್ನುವುದರ ಜೊತೆಗೆ ಪುರುಷರ ಪಾತ್ರವೂ ಕೂಡ ಅಷ್ಟೇ ಸಮಾನವಾದದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಪುರುಷರ ಸಂಘ ಮಾಡುವುದರ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯ MYT ಸ್ವಾಮಿ ಸಲಹೆ ನೀಡಿದರು. ನಾಯಕನಹಟ್ಟಿ ಪಟ್ಟಣದ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ನಾಯಕನಹಟ್ಟಿ ವಲಯದಲ್ಲಿ ಆಯೋಜಿಸಿದ ಕಾವಲು ಆಂಜನೇಯ ಪ್ರಗತಿ ಬಂಧು ಸ್ವಸಹಾಯ ಸಂಘದ 9ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ತಾಯಂದಿರು ಮಕ್ಕಳಿಗೆ ಉತ್ತಮ ಸಂಸ್ಕಾರ, ಗುರು ಹಿರಿಯರನ್ನು, ತಂದೆ ತಾಯಿಯನ್ನು ಪೂಜಿಸುವ ಪ್ರವೃತ್ತಿಯನ್ನು ರೂಢಿಸಿದಾಗ ಮಾತ್ರ ಅಂತಹ ಕುಟುಂಬ ಹಾಗೂ ಮಕ್ಕಳು ಸಮಾಜದಲ್ಲಿ ಆದರ್ಶರಾಗಲು ಸಾಧ್ಯ. ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗದೆ ಮಕ್ಕಳಿಗೆ ಉತ್ತಮ ಜ್ಞಾನ ಕಲ್ಪಿಸುವ ಪ್ರಯತ್ನ ಪ್ರತಿ ತಾಯಂದಿರಲ್ಲಿ ಮೂಡಬೇಕು ಎಂದರು. ಇದೇ ವೇಳೆ ತಾಲೂಕು ಯೋಜನಾಧಿಕಾರಿ ಜಯಂತ್ ಕುಮಾರ್, ಸಂಘದ ಒಕ್ಕೂಟದ ಅಧ್ಯಕ್ಷ ಅಶೋಕ್ ಕುಮಾರ್, ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರ MYT ಸ್ವಾಮಿ, KM ಶಿವಸ್ವಾಮಿ, ರಾಜೇಂದ್ರ ಹಾಗೂ ನಾಯಕನಹಟ್ಟಿ ವಲಯ ಮೇಲ್ಚಾರಕಿ ಶ್ರೀಮತಿ RN ಶಶಿಕಲಾ, ಸಂಘದ ಸದಸ್ಯರು, ಸ್ಥಳೀಯ ಸೇವಾ ಪ್ರತಿನಿಧಿಗಳು ಇದ್ದರು. ಒಂದು ಸಂಘ ಕಾವಲು ಆಂಜನೇಯ ಸ್ವಸಹಾಯ ಸಂಘ ಅಂತೇಳಿ ನಮ್ಮ ಹೆಸರು ರಾಜಣ್ಣ ಅಂತೇಳಿ ಮತ್ತು ಇಲ್ಲಿ ನಮ್ಮ ಸದಸ್ಯರು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲರಿಗೂ ನಾವು ನುಡಿಸ್ತಾ ಮಾತು ಮುಂದುವರಿಸ್ತೀನಿ. ನಾವು ಸಾಲ ತಗೋಬೇಕು ಯಾಕಪ್ಪ ಅಂತ ಹೇಳಿದ್ರೆ ಇವರು ಹೇಳಿದ್ರು, ಸ್ವಾಮಿ ಏನಂತಂದರೆ ಬರೀ ಮಹಿಳಾ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅವರಿಗೆ ಸಾಲ ಕೊಡ್ತಾ ಇದ್ದಾರೆ ಮತ್ತು ಗಂಡ್ಮಕ್ಳು ಎದುರಿಸ್ತಾ ಇದ್ದಾರೆ ಅಂತೇಳಿ ಅವರು ಯೋಚನೆ ಮಾಡಿ ಗಂಡ್ಮಕ್ಳಿಗೆ ಕೂಡ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇರೋದ್ರಿಂದ ಈಗ ಗಂಡ್ಮಕ್ಳು ಸಂಘ ಮಾಡಿಕೊಂಡು ಅವ್ರಿಗೆ ಕೂಡ ಅಭಿವೃದ್ಧಿ ಆಗಲಿ, ಅವ್ರಿಗೂ ಕೂಡ ಎಲ್ಲಿ ಸಾಲ ಕೊಡೋಕ್ಕೆ ಈಗ ಹೆಣ್ಮಕ್ಳಿಗೆ ಮುಂದೆ ಕರ್ಕೊಂಡು ಹೋದ್ರೆ ಸಾಲ ಕೊಡೋದು, ಗಂಡ್ಮಕ್ಳಿಗೆ ಯಾರು ಸಾಲ ಕೊಡೋಲ್ಲ. ಎಲ್ಲೇ ಹೋದ್ರೆ ಏನಪ್ಪ ಅಂತಂದರೆ ಗಂಡ್ಮಕ್ಳು ಅಂತಂದ್ರೆ ಏನಪ್ಪ ಹಣನ ಸೊಸೈಟಿ ಕರ್ಕೊಂಡ್ಬರ್ರಿ, ಇಲ್ಲ ಫ್ಯಾಮಿಲಿಯಲ್ಲಿ ಯಾರೋ ಹೆಣ್ಮಕ್ಳಿದ್ರೆ ಸಾಲ ಕೊಡ್ತಾರೆ. ಯಾಕಂದ್ರೆ ಗಂಡ್ಮಕ್ಳು ಸರಿಯಾಗಿ ಕಟ್ಟಲ್ಲ, ಯಾಕಂದ್ರೆ ಹೊಂದಾಣಿಕೆ ಇಲ್ಲ. ಹೊಂದಾಣಿಕೆ ಇರ್ಬೇಕಂತಂದ್ರೆ ಗಂಡ್ಮಕ್ಳಲ್ಲಿ ಶಿಸ್ತಿದೆ, ಹೆಣ್ಮಕ್ಳಲ್ಲಿ ಶಿಸ್ತಿದೆ, ಹೆಣ್ಮಕ್ಳಲ್ಲಿ ಶಿಸ್ತಿಲ್ಲ. ಅದಕ್ಕೋಸ್ಕರ ನಾವು ಅಶೋಕ್ ಅವರು ಕೂಡ ಸುಮಾರು ವರ್ಷಗಳಿಂದ ಸಂಘ ನಡೆಸ್ಕೊಂತ ಬಂದು ಈ ಒಗ್ಗಟ್ಟಿನಿಂದ ಅವರು ಇದು ಮಾಡ್ಕೊಂಡು ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಂತ ಬಂದು ಇದೇವರೆಗೂ ಈ ವಾರ್ಷಿಕೋತ್ಸವವನ್ನು 9ನೇ ವಾರ್ಷಿಕೋತ್ಸವವನ್ನು ಇದನ್ನು ಯಶಸ್ವಿಯಾಗಿ ಮಾಡಿ ಅಂತೇಳಿ ಎಲ್ಲರಿಗೂ ನಾನು ವಂದಿಸುತ್ತೆ ಮಾತನಾಡ್ತೀನಿ. ಚೆನ್ನಾಗಿ ಮಾಡಿರು.